ಹೆಸರಿರ್ಲಾರ್ದವನು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಅನ್ನೋ ಪರಿಸ್ಥಿತಿ ಸೋಗಾಲ್ಡ್ ಉಲಗನಾಯಕನ್ ಕಮಲ್ ಅವರದಾಗಿದೆ. ಬಾಯಿ ಚಪ್ಲಕ್ಕೆ ಮಾತು ಉದುರಿಸಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದು ಅಲ್ಲದೆ ಮುಂದಿನ ಸಿನಿಮಾ ಥಗ್ ಲೈಫ್ ಅನ್ನ ಬ್ಯಾನ್ ಬಾಗಿಲಿಗೆ ತಂದು ನಿಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಥಗ್ ಲೈಫ್ ಸಿನಿಮಾ. ಥಗ್ ಲೈಫ್ ಕರ್ನಾಟಕ ವಿತರಕರಿಗೆ ಟೆನ್ಷನ್. ಕಮಲ್ ಹೇಳಿಕೆ ಖಂಡಿಸಿದ ಜಗ್ಗೇಶ್ ಅಹಿಂಸಾ ಚೇತನ್. ಬರೋಬ್ಬರಿ 4 ದಶಕಗಳ ನಂತರ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ಕಾಂಬಿನೇಷನ್ ತೆರೆ ಮೇಲೆ ಬರ್ತಾ ಇದೆ. ಕಮಲ್ ನಟನೆಯ ಪ್ಯಾನ್ ಇಂಡಿಯಾ ಚಿತ್ರ ಥಗ್ ಲೈಫ್ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ಒಂದಷ್ಟು ಕನ್ನಡಿಗರು ಕೂಡ ಸಿನಿಮಾ ನೋಡೋಕೆ ಕಾದು ಕುಳಿತಿದ್ರು. ಆದ್ರೆ ಚೆನ್ನೈನಲ್ಲಿ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಮಲ್ ನೀಡಿದ ಅದೊಂದು ಸ್ಟೇಟ್ಮೆಂಟ್ ಕರುನಾಡಿಗರನ್ನ ರೊಚ್ಚಿಗೇಳಿಸಿದೆ. ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಎನ್ನುವ ಅವರ ಹೇಳಿಕೆಗೆ ಕನ್ನಡಿಗರು ಕೊತ ಕುದಿಯುತ್ತಿದ್ದಾರೆ. ಕಮಲ್ ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಕೂಡದು ಅಂತ ಪಟ್ಟು ಹಿಡಿದಿದ್ದಾರೆ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಕಮಲ್ ಅವರು ಈ ಹೇಳಿಕೆ ಕೊಡುವಾಗ ಶಿವರಾಜ್ ಕುಮಾರ್ ಸಹ ಉಪಸ್ಥಿತರಿದ್ದರು. ಅಂದಹಾಗೆ ಥಗ್ ಲೈಫ್ ಚಿತ್ರದ ಪ್ರಚಾರಕ್ಕೆ ಬೆಂಗಳೂರಿಗೆ ಆಗಮಿಸಿದ ಕಮಲ್ ಹಾಸನ್ ಇವೆಂಟ್ ಮುಗಿಸಿ ಕೂಲ್ ಆಗಿ ಹೋಗಿದ್ದಾರೆ. ಈ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಧ್ವನಿ ಎತ್ತಿದ್ದಾರೆ. ಕನ್ನಡಕ್ಕೆ 2,500 ವರ್ಷದ ಇತಿಹಾಸವಿದೆ. ಅಷ್ಟೇಕೆ ಹನುಮ ದೇವರು ಕನ್ನಡ ಕಲಿಪುಂಗವ, ಅವನ ಕಾಲ ರಾಮಾಯಣ ಇಷ್ಟು ಅರ್ಥವಾದರೆ ಸಾಕಲ್ಲವೇ ಸಾರ್ ಅಂತ ಜಗ್ಗೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇತ್ತ ಕನ್ನಡ ಹೋರಾಟಗಾರರ ಜೊತೆ ಕನ್ನಡ ನಟರಾದ ಅಹಿಂಸಾ ಚೇತನ್ ಕೂಡ ಕೆಂಡ ಉಗಳಿದ್ದಾರೆ. ತಮಿಳಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ದಾರೆ. ಇದು ಅವೈಜ್ಞಾನಿಕ ಮತ್ತೆ ಶುದ್ಧ ಸುಳ್ಳು. ನಮಗೆ ನೋಡಿದ್ರೆ ಇತಿಹಾಸನ ಓದಿದ್ರೆ ಮತ್ತೆ ಭಾಷೆಗಳು ಬಂದಿರೋ ಇತಿಹಾಸ ಓದಿದ್ರೆ ಕನ್ನಡ ಮತ್ತು ತಮಿಳ್ ಎರಡೂ ಕೂಡ ಒಂದೇ ಒಂದು ದ್ರವಿಡಿಯನ್, ಪ್ರೋಟೋ ದ್ರವಿಡಿಯನ್, ಮೂಲ ದ್ರವಿಡಿಯನ್ ಭಾಷೆಯಿಂದ ಒಂದೇ ಒಂದು ಇಬ್ರು ಅದೇ ಒಂದು ದ್ರವಿಡಿಯನ್ ಭಾಷೆಯಿಂದ ಬರ್ತಾರೆ. ಕನ್ನಡ ತಮಿಳಿಂದ ಹುಟ್ಟು ಬಂದಿದೆ ಅಂತ ಹೇಳೋದು ಅದು ಯಾವ ವೈಜ್ಞಾನಿಕತೆ ಅಲ್ಲ, ಅದು ಖಂಡಿತ ನಿಜ ಅಲ್ಲ. ಇನ್ನು ಕನ್ನಡಿಗರ ರೋಷಾಗ್ನಿಗೂ ಬಗ್ಗದ ಕಮಲ್ ಹಾಸನ್ ಅದೇ ದುರಹಂಕಾರ ಮುಂದುವರೆಸಿದ್ದಾರೆ. ಕೇರಳದಲ್ಲಿ ಮೊಂಡುತನದ ಹೇಳಿಕೆ ನೀಡಿರೋ ಕಮಲ್ ಹಾಸನ್, ನಾನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆ ಕೇಳಲ್ಲ, ಕ್ಷಮೆ ಕೇಳೋ ತಪ್ಪು ನಾನೇನು ಮಾಡಿಯೇ ಇಲ್ಲ, ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ, ನಾನು ನನ್ನ ಭಾಷೆಯ ಪ್ರೀತಿಯಿಂದ ಮಾತನಾಡಿದ್ದೇನೆ, ಇತಿಹಾಸವನ್ನ ಪ್ರೀತಿಸೋ ನನಗೆ ಕೆಲವರು ಇತಿಹಾಸ ಪಾಠ ಮಾಡ್ತಿದ್ದಾರೆ ಅಂತ ಮತ್ತೆ ಕನ್ನಡಿಗರನ್ನ ಕೆಣಕಿದ್ದಾರೆ. And what I say is right. There's a third angle to it. That's what I said. The scholars and language experts, they will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಇನ್ನು ಥಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ವಿತರಣೆ ಮಾಡ್ತಿರೋದು ಕಮಲಾಕರ್ ವೆಂಕಟೇಶ್. ಅಚ್ಚರಿ ಅಂದ್ರೆ ಈ ಸಿನಿಮಾಗೆ 10 ಕೋಟಿ ರೈಟ್ಸ್ ಪಡೆದು ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಕೊನೆಯ ಹಂತದ ಬೆಳವಣಿಗೆ ಆದ್ರೆ ಕಮಲ್ನ ಈ ಆಟಿಟ್ಯೂಡ್ ನಿಂದ ವಿತರಕರಿಗೆ ಟೆನ್ಷನ್ ಶುರುವಾಗಿದೆ. ಸಿನಿಮಾ ಬ್ಯಾನ್ ಆದ್ರೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ ಕೊಡದಿದ್ರೆ ಭಾರೀ ನಷ್ಟ ಅನುಭವಿಸೋದು ವಿತರಕ ಕಮಲಾಕರ್. ಜೂನ್ 5ರಂದು ಪಂಚಭಾಷೆಯಲ್ಲಿ ಬಿಡುಗಡೆಯಾಗ್ತಾ ಇರೋ ಥಗ್ ಲೈಫ್ ಕತೆ ಏನಾಗುತ್ತೆ? ಆದ್ರೆ ಕನ್ನಡಿಗರನ್ನ ಕೆಣಕಿರೋ ಕಮಲ್ ಹಾಸನ್ ನಡೆ ಈಗ ಕರುನಾಡಲ್ಲಿ ಬ್ಯಾನ್ ಆಗೋ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋದು ಬಿಟ್ಟು ಮತ್ತೆ ಕೆರಳಿಸಿದ್ದಾರೆ. ಹೀಗಾಗಿ ಕೆರಳಿ ಕೆಂಡವಾಗಿರೋ ಕನ್ನಡಿಗರು ಕಮಲ್ಗೆ ಕನ್ನಡ ನೆಲದಲ್ಲಿ ತಕ್ಕ ಉತ್ತರವನ್ನೇ ನೀಡ್ತಾರಾ? ಸಿನಿಮಾ ಬ್ಯಾನ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.